ಎಸ್ಐಟಿ ಮುಂದೆ ದೂರುದಾರ ಚಿನ್ನಯ್ಯ ಕೊಟ್ಟಂತಹ ಹೇಳಿಕೆ. ಈ ಹೇಳಿಕೆಯನ್ನ ಎಸ್ಐಟಿ ದಾಖಲು ಮಾಡಿಕೊಳ್ಳಿ. ಹಾಗಾದ್ರೆ ಎಸ್ಐಟಿಯ ಮುಂದೆ ದೂರುದಾರ ಹೇಳಿದ್ದೇನು? ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ದೂರುದಾರನ ವಿಡಿಯೋ ಹೇಳಿಕೆ ರೆಕಾರ್ಡ್ ಮಾಡಿದೆ ಎಸ್ಐಟಿ. ನಾನು ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಬೇರೆ ಇದ್ದಾರೆ. ಕೆಲವು ಜನರ ಗುಂಪು ಹೇಳಿದಂತೆ ನಾನು ಕೇಳಿದ್ದೇನೆ ಅಷ್ಟೇ. ಎಸ್ಐಟಿಯ ಮುಂದೆ ದೂರುದಾರ ಚಿನ್ನಯ್ಯನ ತಪ್ಪೊಪ್ಪಿಗೆ ಹೇಳಿಕೆ. 2023ರಲ್ಲಿ ಕೆಲವು ಜನರ ಗುಂಪು ನನ್ನನ್ನು ಸಂಪರ್ಕ ಮಾಡಿತು. ಧರ್ಮಸ್ಥಳ ವಿರುದ್ಧ ದೂರು ಕೊಡೋದಕ್ಕೆ ನನಗೆ ಹೇಳಿದರು. 2014ರಲ್ಲಿ ನಾನು ಧರ್ಮಸ್ಥಳ ಬಿಟ್ಟ ನಂತರ ತಮಿಳುನಾಡಿನಲ್ಲಿದ್ದೆ. ಕಾನೂನು ಪ್ರಕಾರವೇ ಹೆಣವನ್ನ ಹೂಳುತ್ತಾ ಇದ್ದೆ ಅಂತಲೂ ಕೂಡ ಎಸ್ಐಟಿಯ ಮುಂದೆ ವಿಡಿಯೋ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಈ ದೂರುದಾರ ಚಿನ್ನಯ್ಯ. ಎಸ್ಐಟಿಯ ಮುಂದೆ ಚಿನ್ನಯ್ಯ ಹೇಳಿದ್ದೇನು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. 2014ರಲ್ಲಿ ಧರ್ಮಸ್ಥಳ ಬಿಟ್ಟ ನಂತರ ತಮಿಳುನಾಡಿನಲ್ಲಿದ್ದೆ. 2023ರಲ್ಲಿ ಕೆಲವು ಜನರ ಗುಂಪು ನನ್ನನ್ನ ಸಂಪರ್ಕ ಮಾಡಿತು. ಕಾನೂನು ಪ್ರಕಾರವಾಗಿಯೇ ಹೆಣ ಹೂತಿದ್ದೆ ಅಂತ ಆ ಗುಂಪಿಗೆ ಹೇಳಿದ್ದೆ. ಬುರುಡೆ ಕೊಟ್ಟು ಕೋರ್ಟ್ಗೆ ಒಪ್ಪಿಸು ಅಂತ ಅಂದ್ರು. ನಾನು ಅದಕ್ಕೆ ಒಪ್ಪದೆ. ಕೋರ್ಟ್ಗೆ ಕೊಟ್ಟ ಬುರುಡೆ ಎಲ್ಲಿಂದ ಬಂತು ಅನ್ನೋದು ಗೊತ್ತಿಲ್ಲ. ಪೊಲೀಸರ ಮುಂದೆ ಏನ್ ಹೇಳಬೇಕು ಅಂತ ಹೇಳ್ಕೊಟ್ಟಿದ್ರು. ಸುಜಾತ ದೂರು ಕೊಡುವ ತನಕ ನನಗೆ ಭಯ ಆಗ್ತಾ ಇತ್ತು. ಯಾವಾಗ ಸುಜಾತ ದೂರು ಕೊಟ್ರು, ಸುಜಾತ ದೂರಿನ ನಂತರ ನನಗೆ ಧೈರ್ಯ ಬಂತು ಅಂತ ದೂರುದಾರ ವಿಡಿಯೋ ಹೇಳಿಕೆಯಲ್ಲಿ ಹೇಳಿರುವಂಥದ್ದು. ನೂರಾರು ಹೆಣ್ಣುಮಕ್ಕಳ ಹತ್ಯೆ ಅತ್ಯಾಚಾರದ ದೂರು ಕೊಡಲು ಹೇಳಿದ್ರು. ಬುರುಡೆ ತಂದು ಕೊಟ್ಟು ಅವರು ಹೇಳಿದಂತೆ ನಾನು ನಡೆದುಕೊಂಡೆ. ಆರೋಪಿ ಚಿನ್ನಯ್ಯ ಹೇಳದಂತಹ ಮಾತು ತಪ್ಪೊಪ್ಪಿಕೊಂಡಿರುವಂಥದ್ದು ಎಸ್ಐಟಿಯ ಮುಂದೆ. ಚಿನ್ನಯ್ಯನ ಬಂಧನಕ್ಕೆ ಬುರುಡೆ ಕಾರಣ ಆಯ್ತು. ಹಲವು ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ ಅಂತ ದೂರು ಕೊಟ್ಟಿದ್ದ. ಕೊಲೆಯಾದ ನೂರಾರು ಹೆಣ ಹೂತ್ ಹಾಕಿದ್ದೇನೆ ಅಂತಲೂ ಕೂಡ ಸುಳ್ಳು ಹೇಳಿದ್ದ. ಷಡ್ಯಂತ್ರಕ್ಕಾಗಿ ಬೇರೆ ಎಲ್ಲಿಂದಲೋ ತಲೆ ಬುರುಡೆಯನ್ನ ತಂದಿದ್ದ ಚಿನ್ನಯ್ಯ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಸಂಚಿನ ಭಾಗವಾಗಿ ಕೆಲಸ ಮಾಡಿದ್ದ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಸಂಚಿನ ಭಾಗವಾಗಿ ಆತ ಮಾಡಿದಂತಹ ಕೆಲಸ. ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ ಹೇಳಿದಂತೆ ಅನಾಮಿಕನ ಷಡ್ಯಂತ್ರ. ದೂರುದಾರ ಚಿನ್ನಯ್ಯ ತೋರಿಸಿದ ಜಾಗದಲ್ಲಿ ಕಳೆಬರ ಸಿಗಲಿಲ್ಲ. 17 ಜಾಗದಲ್ಲಿ ಅಗಿಯಲಾಯಿತು. ಸುಳ್ಳು ಹೇಳಿ ಎಸ್ಐಟಿಗೂ ಕೂಡ ದಾರಿ ತಪ್ಪಿಸಿದ್ದ ಈ ಚಿನ್ನಯ್ಯ. ಕೋರ್ಟ್ನಲ್ಲಿ ಕೊಟ್ಟ ಚಿನ್ನಯ್ಯನ ಹೇಳಿಕೆಗಳೆಲ್ಲವೂ ಕೂಡ ಸುಳ್ಳು. ಜುಲೈ 11ನೆಯ ತಾರೀಕು ಆತ ಕೊಟ್ಟಂತಹ ಹೇಳಿಕೆ ಸಂಪೂರ್ಣವಾಗಿ ಸುಳ್ಳು. ಕಾನೂನು ಪ್ರಕಾರ ಶವ ಹೂತು, ಅತ್ಯಾಚಾರ, ಕೊಲೆ ಅಂತ ಆತ ಸುಳ್ಳು ಹೇಳಿದ್ದ ಆ ದಿನ. ಅದೆಲ್ಲವೂ ಕೂಡ ಈಗ ಬಯಲಾಗಿದೆ. ಆತ ಬಿಟ್ಟಿದ್ದು ಬರೀ ಬುರುಡೆ. ಬುರುಡೆ ಗ್ಯಾಂಗ್ ಏನ್ ಹೇಳ್ತೋ ಅದನ್ನ ಆತ ಪಾಲಿಸಿದ್ದಾನಷ್ಟೇ. ಧರ್ಮಸ್ಥಳ ಕೇಸ್ನ ಪಾತ್ರಧಾರಿ ಈತ, ಸೂತ್ರಧಾರಿ ಬೇರೆನೇ ಇದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.